ನಮಸ್ಕಾರ. ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷ್ಯರು ಏನು ಮಾಡ್ತಾರೆ ಅಂತಂದ್ರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ. ಆ ಥರ ಹೇಳ್ಬೋದಾ? ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ. ಯಾಕೆಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ, ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ, ಸಾವಿರಾರು ಜನ ಹುಡ್ತಾರೆ. ಅವ್ರ ಜಾತಕ ಒಂದೇ ಥರ ಇರೋಲ್ಲ. ಯಾವುದು ಬೇಡ, ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ 2 ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ. ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ. ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನು ನೀವು ಗಮನಿಸಿರ್ಬೋದು. ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ, ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ. ಅದನ್ನು ನೋಡುವಂಥ ಪದ್ಧತಿನೇ ಬೇರೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು. ನಿಮ್ದು ಯಾವ ಲಗ್ನ ಅಂತೀವಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು. ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಂಡುಹಿಡಿಯೋದಕ್ಕೆ. ಎರಡನೇದವ್ರ ಪರಿಹಾರ ಹೇಳುವಾಗ ಬೃಹತ್ ಪರಾಶರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರ ಜಪ, ದಾನಗಳು, ಗಿಡಗಳನ್ನು ನೆಡುವುದು, ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು. ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ, ಕಾಳಸರ್ಪ ದೋಷ ಅನ್ನುವಂಥದ್ದು ಏನೇನೋ ಪೂಜೆಗಳು ಏನೇನು ಹೇಳ್ತಾ ಇದ್ದಾರೆ, ಅದು ಯಾವುದೋ ಜ್ಯೋತಿಷದಲ್ಲಿ ಇಲ್ಲ. ಮಂತ್ರ ಜಪಗಳನ್ನು ನೀವೇ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ ಇದು. ಮತ್ತು ನಮ್ಮ ಹಣೆ ಬರೋನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ, ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ. ಯಾಕೆ ಅಂದರೆ ಕರ್ಮಫಲ ಅನ್ನೋದು ಒಂದಿದೆ. ಇದರಲ್ಲಿ ದೃಢಕರ್ಮ, ಅದೃಢ ಕರ್ಮ ಅನ್ನೋದನ್ನ ಬಿಟ್ಟರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ. ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಪ್ರಾರಬ್ಧ ಸಂಚಿತ ಹಾಗೇ ಇರುತ್ತೆ, ಅದನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು, ತುಂಬ ನಿಷ್ಠೆಯಿಂದ, ಸಾತ್ವಿಕ ಜೀವನದಿಂದ, ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟ್ನ ಕಮ್ಮಿ ಮಾಡ್ಬೋದು. ಅಂದರೆ ನಿಮ್ಮ ತಲೆ ಮೇಲೆ ಮಳೆನ ನಾವು ತಡೆಯೋಕ್ಕಾಗಲ್ಲ, ಆದರೆ ಛತ್ರಿಯನ್ನು ಬಳಸ್ಬೋದು. ಇದೇ ಪರಿಹಾರ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಶಾಸ್ತ್ರವನ್ನು ಕೇಳಿ, ನಿಜವಾದ ಜ್ಯೋತಿಷರ ಹತ್ರ, ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ. ಸಿಂಹರಾಶಿಯಲ್ಲಿ ಜನಿಸಿದಂಥವ್ರಿಗೆ ಈ ಒಂದು ವಾರ ಭವಿಷ್ಯದಲ್ಲಿ ನಾನು ಹೇಳೋದಾದರೆ ನಂಬರನ್ನು ನಂಬಲೇಬೇಡಿ ಅಂತ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನ್ಯೂಮರಾಲಜಿನ ನಂಬಕ್ಕೆ ಹೋಗಬೇಡಿ. ನೀವು ದಡ್ಡರಾಗ್ತೀರ. ಯಾಕೆಂತಂದರೆ ಒಂದು ಡೇಟಲ್ಲಿ ಎಷ್ಟು ಜನ ಹುಟ್ಟಿರ್ತಾರೆ. ನೀವು ವಿಕಿಪೀಡಿಯಾ ತೆಗೆದು ನೋಡಿ, ಎಲ್ಲ ಡೇಟಲ್ಲಿ ಸಕ್ಸಸ್ಫುಲ್ ಆದವ್ರು, ಫೇಲ್ ಆದವ್ರು ಎಲ್ಲರೂ ಇದ್ದಾರೆ. ಅದನ್ನು ನಂಬೋಕೆ ಹೋಗಬೇಡಿ. ಟ್ಯಾರೋಟ್ ಕಾರ್ಡು, ಈ ಜೆಮ್ ಸ್ಟೋನ್ಸ್ ಅಂತ ನಂಬೋಕೆ ಹೋಗಬೇಡಿ. ಯಾಕೆಂತಂದರೆ ಅದು ಪರಾಶರ ಮಹರ್ಷಿಗಳು ಅದು ಗ್ರಂಥದಲ್ಲಾಗಿರ್ಬೋದು, ಯಾವ ಗ್ರಂಥದಲ್ಲಿ ಅದ್ರ ಬಗ್ಗೆ ಇಲ್ಲವೇ ಇಲ್ಲ. ಸುಮ್ಮನೆ ಅದನ್ನು ಹೇಳ್ತಾ ಇದ್ದಾರೆ, ಅದನ್ನು ಬಿಸ್ನೆಸ್ ಮಾಡಿಕೊಂಡು. ಮಂತ್ರ ಜಪಗಳನ್ನು ಮಾತ್ರ ನಂಬಿ, ಅದನ್ನೇ ಫಾಲೋ ಮಾಡಿ. ಈಗ ಸಿಂಹರಾಶಿಯಲ್ಲಿ ಹೇಳಿದ್ರೆ ಅವ್ರು ಸ್ವಲ್ಪ ಜಾಸ್ತಿ ತುಂಬ ಯಾವಾಗಲೂ ದೊಡ್ಡದು ಮಾಡಬೇಕು ಅನ್ನೋ ಕನಸಿರುತ್ತೆ ಅವ್ರಿಗೆ. ಸಣ್ಣ ಪುಟ್ಟದಕ್ಕೆ ತೃಪ್ತಿನೇ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅನ್ಫಾರ್ಚುನೇಟಾಗಿ ಇಲ್ಲಿ ಏನಾಗಿದೆ ಅಂತಂದರೆ ರಾಹು ಗ್ರಹ ಸಪ್ತಮದಲ್ಲಿ ಬಂದಿರೋದ್ರಿಂದ ವಿವಾಹದ ಜೀವನದಲ್ಲಿ, ರಿಲೇಷನ್ಶಿಪ್ಪಲ್ಲಿ, ಪ್ರೀತಿಯಲ್ಲಿ ಕಿರಿಕಿರಿಗಳು, ಜಗಳಗಳು, ಬ್ರೇಕಪ್ಗಳು, ಸೆಪ್ರೇಷನ್ಗಳು ಆಗೋ ಸಾಧ್ಯತೆ ಇರುತ್ತೆ. ಆಗಲಿಲ್ಲ ಅಂದರೂ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಡಿಕೇಷನ್ಸು, ಒಂದು ಬದಲಾವಣೆಗಳು ಕ್ರಿಯೇಟ್ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿ ಇರಬೇಕು. ಇದು ಒಂದನೇ ವಿಷಯ. 12ರಲ್ಲಿ ಗುರುಗ್ರಹ ಬಂದು ವಿದೇಶಕ್ಕೆ ಪ್ರಯಾಣ, ವಿದೇಶದ ಜಾಬ್ ಸಿಗುವಂಥ ಅವಕಾಶಗಳಿರುತ್ತೆ. ಆಮೇಲೆ ಆಧ್ಯಾತ್ಮಿಕ ಅನುಭವ ಅಂದರೆ ಅಷ್ಟಾಂಗ ಯೋಗದಲ್ಲಿದ್ದಂಗೆ ಸಮಾಧಿ ಅನುಭವ ಅಲ್ಲ. ಅದರ ಒಂದು ಸಣ್ಣ ತುಣುಕು, ಸಣ್ಣ ಒಂದು ಅಣು ನಿಮಗೆ ಫೀಲ್ ಆಗೋಕ್ಕೆ ಸಿಗ್ಬೋದು. ಅಷ್ಟು ಸಿಕ್ಕಿದ್ರೆ ಸಾಕು, ನೀವು ಡೆವಲಪ್ಮೆಂಟ್ ಆಗ್ತೀರ. ಅದು ಎಲ್ರಿಗೂ ಆಗಲ್ಲ. ಲೈಫ್ ಲಾಂಗ್ ಸ್ಪಿರಿಚುವಲಿ ಅನುಭವ ಆಗಿರುವಂಥ ವ್ಯಕ್ತಿಗಳು ಇದ್ದಾರೆ. ಸೊ ಈ ರೀತಿ ಅವಕಾಶಗಳಿರುತ್ತೆ. ಪ್ರಾಪರ್ಟಿ ಮಾಡೋದಕ್ಕೆ ಅವಕಾಶಗಳಿದೆ, ವೆಹಿಕಲ್ಸ್ ತೊಗೊಳೋಕ್ಕೆ ಅವಕಾಶಗಳಿದೆ, ಟ್ರಾನ್ಸ್ಫರ್ ಪ್ರಯತ್ನ ಪಡ್ತಿರೋರಿಗೆ ಅವಕಾಶ ಇದೆ, ವಿದೇಶದ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ ಅವಕಾಶ ಇದೆ, ಬಿಸ್ನೆಸ್ ಮಾಡ್ತಿರೋರಿಗೆ ಅವಕಾಶ ಇದೆ, ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರೋರಿಗೆ ಅವಕಾಶ ಇದೆ, ಆಮೇಲೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಅವಕಾಶ ಇದೆ. ಎಲ್ಲ ಥರದ ಅನುಕೂಲಗಳು, ಅದ್ಭುತಗಳು ನಿಮಗೆ ಇದೆ. ಸಿಂಹರಾಶಿ ಹುಟ್ಟಿದವ್ರಿಗೆ ರಾಜಕೀಯವಾಗಿ ಮುಂದುವರಿಬೇಕು ಅನ್ನೋರಿಗೂ ಬಹಳ ಅದ್ಭುತಗಳು ನಡೆಯೋ ಸಾಧ್ಯತೆ ಇದೆ. ಇಷ್ಟು ವಿಚಾರಗಳು. ಚತುರ್ಥ ಭಾವದಲ್ಲಿ ಕುಜ ಇರೋದ್ರಿಂದ ನನ್ನ ಪ್ರಕಾರ 100% ಏನಾದರೂ ಒಂದು ರೂಪದಲ್ಲಿ ಒಂದು ಇಮೂವೇಬಲ್ ಪ್ರಾಪರ್ಟಿ, ಸ್ಥಿರಾಸ್ತಿಯನ್ನು ಕೊಂಡುಕೊಳ್ಳುವಂತಹ ಯೋಗ ನಿಮಗಿದೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ಲೈಫ್, ತುಂಬ ಕಲರ್ಫುಲ್ಲಾಗಿ ಇರುತ್ತೆ. ಈ ತಿಂಗಳಲ್ಲಿ, ಎಸ್ಪೆಷಲಿ ಈ ವಾರದಲ್ಲಿ ಅತಿ ಹೆಚ್ಚಾಗಿರುತ್ತೆ. ಅದು ಬಹಳ ಇಷ್ಟಪಡೋರನ್ನ ನೀವು ಭೇಟಿಯಾಗೋ ಸಾಧ್ಯತೆ ಇದೆ. ನಿಮಗೆ ತುಂಬ ಸಂತೋಷ ಕೊಡುವಂಥ ಒಬ್ಬ ವ್ಯಕ್ತಿನ ನೀವು ಭೇಟಿಯಾಗ್ತೀರ. ಈ ಸಾಧ್ಯತೆಗಳೆಲ್ಲ ಈ ರಾಶಿಯಲ್ಲಿದೆ. ನಮಸ್ಕಾರ. ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ, ಒಂದು ಜಾತಕ ತೆಗೆದುಕೊಂಡ್ವಿ, ಟೈಮ್ ರೆಕ್ಟಿಫೈ ಮಾಡಿದ್ವಿ, ಲಗ್ನವನ್ನು ಕಂಡುಹಿಡಿದ್ವಿ, ಆಮೇಲೆ ಫಲ ನಿರೂಪಣೆ ಮಾಡೋಕೆ ಹೊರಟಾಗ ಆ ಜಾತಕನಿಗೆ ಆಗುವಂಥ ದಶೆನ ಅಪ್ಲೈ ಮಾಡಬೇಕು. ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ, ದ್ವಿಸಪ್ತತಿ ಸಮದಶ ಅಂತ ಹೇಳಿದ್ದಾರೆ. ಈ ಥರ ಕಂಡೀಷನಲ್ ದಶೆಗಳಿದೆ, 48 ದಶೆಗಳಿದೆ.
ಅಪ್ಲೈ ಮಾಡಿದ್ವಿ, ಪ್ರಶ್ನೆ ಚಾರ್ಟ್ ನೋಡಿದ್ವಿ, ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ. ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ, ಕೋಟಾ ಚಕ್ರ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ನೋಡಬೇಕು. ಇವೆಲ್ಲ ನೋಡಿಕೊಂಡು ಒಂದು ಕನ್ಸಿಡೆಂಟ್ ಬರಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ. 2 ನಿಮಿಷ 3 ನಿಮಿಷದಲ್ಲಿ ಯಾರು ಪ್ರಿಡಿಕ್ಷನ್ಸ್ ಕೊಡ್ತಿದ್ದಾರೆ, ಹೇಗೆ ಕೊಡ್ತಿದ್ದಾರೆ ಅವರು? ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ. ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ವೇಲಿ ನಾನು ನೋಡಿ ಅನಲೈಸಿಸ್ ಮಾಡಿ ನನ್ನೊಂದು ಪ್ರಿಡಿಕ್ಷನ್ ಕೊಡ್ತೀನಿ. ಒಂದು ದಿನಕ್ಕೆ ಇಷ್ಟೇ ಜಾತಕಗಳು ನೋಡೋಕ್ಕಾಗೋದಂತ ಆಗುತ್ತೆ, ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಆ ರೀತಿಯಲ್ಲಿ ನೋಡೋದಕ್ಕೆ. ಸೊ ಈಗ ಇಲ್ಲಿ ಇರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆ ಕನ್ಸಲ್ಟೇಷನ್ ತೊಗೊಳ್ಳಿ. ನಮಸ್ಕಾರ.